ಒಂದು ಐಡೆಂಟಿಟಿ ಇರ್ಬೇಕಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸರ್ ಅದು. ಆಮೇಲೆ ಫಸ್ಟ್ ಡೇ ತುಂಬಾ ಚೆನ್ನಾಗ್ ಅನ್ನಿಸ್ತು ಸರ್. ನೀವು ಮಾತಾಡಿದ್ದು, ಆಮೇಲೆ ನೀವ್ ಏನ್ ಪ್ರೆಸೆಂಟ್ ಸಿಚುವೇಶನ್ ಇದೆಯಾ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಸೋಷಿಯಲ್ ಮಾರ್ಕೆಟಿಂಗ್ ಅಲ್ಲಿ ಇನ್ನೊಂದು ಬಯೋ ಅಂದ್ರೇನೆ ನಂಗೆ ಗೊತ್ತಿರ್ಲಿಲ್ಲ ಸರ್ ಅಂತ ಹೇಳಿದೆ. ಅದನ್ನ ನಾನೇನು ಮುಜುಗರ ಪಟ್ಕೊಳಲ್ಲ ಸರ್ ಎಲ್ಲರ ಮುಂದೆ ಹೇಳಕ್ಕೆ. ಅದು ರಿಯಲಿ ನಂಗೆ ಗೊತ್ತಿರ್ಲಿಲ್ಲ ಸರ್. ಈ ಸೆಷನ್ ಅಲ್ಲಿ ನನ್ಗೆ ಅದು ಕ್ಲಿಯರ್ ಆಯ್ತು ಸರ್. ಮೇನ್ ಪ್ರತಿಯೊಂದು ಪಾಯಿಂಟ್ ನಮ್ಗೆ ಏನ್ ಡೌಟ್ ಇದೆ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಅದು ನಿಮ್ಗೆ ಕಲ್ತೋರ್ಗೆ ಸಿಲ್ಲಿ ಅನ್ಸ್ಬೋದು ಸರ್. ಬಟ್ ನಮ್ಗೆ ಒಂದೊಂದ್ ಚಿಕ್ಕ ಚಿಕ್ಕ ಪ್ರಶ್ನೆನೂ ದೊಡ್ಡದಾಗಿ ಕಾಣುತ್ತೆ. ಅದನ್ನ ಎಷ್ಟು ನಾವು ಕೇಳಿದ್ರು ನೀವು ಅಷ್ಟೇ ಪೇಶನ್ಸ್ ಇಂದ ನಮ್ಗೆ ತುಂಬಾ ಚೆನ್ನಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀರಾ ಸರ್. ಅದು ಒಂದು ಮೇನ್ ಸರ್. ಆಮೇಲೆ ನಾವು ಓದಿದೀವಿ ಸರ್, ಬಟ್ ನನ್ಗೆ ಈಗ 15 years ಗ್ಯಾಪ್ ಆಗಿದೆ ಸರ್ ಸ್ಟಡಿಯಿಂದ. ಬಟ್ ನನ್ಗೆ ಇಂಗ್ಲಿಷ್ ಅಲ್ಲಿ ಅಷ್ಟೇನು ಅರ್ಥ ಆಗಲ್ಲ ಸರ್ ಈಗ ಗ್ಯಾಪ್ ಆಗಿರೋದ್ರಿಂದ. ಹಂಗಾಗ್ಬಿಟ್ಟು ನೀವ್ ಕನ್ನಡದಲ್ಲಿ ಮಾಡ್ತಾ ಇದೀರಲ್ಲ, ಅದು ನಂಗೆ ತುಂಬಾ ಲೈಕ್ ಆಯ್ತು ಸರ್. ಅದು ಫೇಸ್ಬುಕ್ ಅಂದ್ರೆ ಏನು ಸರ್, ಸುಮ್ನೆ ವಿಡಿಯೋಸ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ವಿಡಿಯೋಸ್ ಬರುತ್ತೆ, ಇದು ಬರುತ್ತೆ, ಆಡ್ಸ್ ಬರುತ್ತೆ, ಅದೆಲ್ಲ ನೋಡ್ತಾ ಇದ್ವಿ. ಬಟ್ ಈಗ ನಮ್ದೇ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಂಡು ನಾವುನು ಇದೀವಿ ಫೇಸ್ಬುಕ್ ಅಲ್ಲಿ, ನಾವೇ ಇದೀವಿ ಅಂತ ನೋಡ್ಕೊಳಿಕ್ಕೆ ಹೇಳ್ಕೊಳಿಕ್ಕೆ ನಮ್ಗೆ ಒಂದು ಖುಷಿ ಅನ್ಸುತ್ತೆ ಸರ್, ನಾವ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಅಷ್ಟನ್ನ ನಾವು ಲರ್ನ್ ಮಾಡಿದೀವಲ್ಲ, ಮನೇಲಿ ಇತ್ಕೊಂಡೆ ಕಲ್ತಿದೀವಲ್ಲ ಅಂತ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಂಗೆ. ಅನ್ನಿಸ್ತಾ ಇದೆ ಇನ್ನೊಂದ್ 4 ಡೇ 5 days ಇದು ಚೆನ್ನಾಗಿತ್ತು, ಇನ್ನು ಸ್ವಲ್ಪ ಲರ್ನ್ ಆಗ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ ಸರ್.